ನಮಸ್ಕಾರ. ಬುಲೆಟಿನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸೀನಪ್ಪ ಹೊಸದೂರ್. ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಕೊನೆಗೂ ಮುಕ್ತಾಯ ಆಗಿದೆ. ಅದೇ ರೀತಿ BJP ಕೂಡ ಮುಕ್ತಾಯ ಮಾಡ್ಕೊಂಡಿದ್ದಾರೆ. ಕ್ಯಾಂಡಿಡೇಟ್ಗಳಲ್ಲಿ ಕೆಲವು ಗೊಂದಲಗಳಿದೆ. ಅಂದರೆ ನನಗೆ ಬೇಕು ಅಂತ ಯಾರೆಲ್ಲ ಪಟ್ಟು ಹಿಡಿದಿದ್ರೋ ಆ ಪಟ್ಟು ಆಗಲಿಲ್ಲ. ಕೆಲವರಿಗೆ ಬಣಗಳ ಹಲ್ಲೆ ಉಟ್ಕೊಂಡು ಆ ಬಣಗಳಿಂದ ಆಚೆಗೆ ಬಂದು ಬೇರೆ ಬಣಕ್ಕೂ ಟಿಕೆಟ್ ಕೊಟ್ಟಂಥ ಸಂದರ್ಭಗಳು ಆಯಿತು ಕಾಂಗ್ರೆಸ್ನಲ್ಲಿ ನೋಡೋದಾದರೆ. ಸಾಕಷ್ಟು ವಿವಾದಕ್ಕೆ ಒಳಗಾಗಿದ್ದಂಥದ್ದು ಕೋಲಾರ ಕ್ಷೇತ್ರದಲ್ಲಿ KH ಮುನಿಯಪ್ಪನವರು ಕಳೆದ 30-35 ವರ್ಷದಿಂದ MP ಆಗಿದ್ದರು. ಆದರೆ ಅಭಿವೃದ್ಧಿ ಕಾರ್ಯಗಳು ಯಾವುದೇ ಆಗಿಲ್ಲ ಅನ್ನೋದು ಒಂದು ಕಡೆ ಆದರೆ, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಕುಟುಂಬದವ್ರಿಗೆ ಟಿಕೆಟ್ ಕೊಡಬೇಕಾಗತ್ತೆ. ಸೊ ಕೋಲಾರ ಜಿಲ್ಲೆ ಪ್ರತಿ ಬಾರಿ ಕೂಡ ಅವರ ಕುಟುಂಬಕ್ಕೆ ಯಾಕೆ ಮಣೆ ಹಾಕಬೇಕು ಅನ್ನೋದ್ರಿಂದ 3 ಜನ MLAಗಳು, 2 MLCಗಳು ಕೂಡ ರಾಜೀನಾಮೆ ಕೊಡೋಕ್ಕೆ ಹೋಗಿದ್ದರು. ಆದರೆ ಅವರಲ್ಲಿ ಬಲಬಣ ಎಡಬಣ ಅಂದ್ಕೊಂಡು ಈಗ ಇಬ್ರಿಗೂ ಮಿಸ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ರಾಜ್ಯದ ನಾಯಕರಿರ್ಬೋದು, ಗೌತಮ್ ಅವರಿಗೆ ಟಿಕೆಟ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಅದು ಒಂದು ಭಾಗದಲ್ಲಿ ನಿರಾಳ ಆಯಿತು ಅಂತಲೇ ಹೇಳ್ಬೋದು. ಆದರೆ KH ಮುನಿಯಪ್ಪನವರ ಪಟ್ಟೇನು ಇನ್ನೂ ಕೂಡ ಅವರು ಮುನಿಸು ಹಾಗೇ ಇದೆಯಾ, ಅದನ್ನು ಹೈಕಮಾಂಡ್ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಆದರೆ ಹ್ಯಾಂಡಲ್ ಮಾಡಲೇಬೇಕು. ಈಗ ಅವರು ಹಾಲಿ ಮಂತ್ರಿಗಳು ಕೂಡ, ದೇವನಹಳ್ಳಿ ಶಾಸಕರು, ಅದೇ ರೀತಿ KGFನಿಂದ ಅವರ ಮಗಳು MLA ಕೂಡ ಆಗಿದ್ದಾರೆ. ಸೊ ಕುಟುಂಬದಲ್ಲಿ ಇಬ್ಬರು ಇದ್ದಾರೆ. ಅಳಿಯನಿಗೆ ಟಿಕೆಟ್ ಬೇಕು ಅಂತ ಹೇಳಿದ್ರು. ಇದು ಒಂದು ಕಡೆ ಎಲ್ಲ. ಆದರೆ ಇನ್ನೊಂದು ಕಡೆ ನೋಡೋದಾದರೆ ಶಿವಮೊಗ್ಗದ್ದು ಯಾಕೋ ದಿನೇ ದಿನೇ ತಾರಕಕ್ಕೆ ಇರ್ತಾ ಇದೆ BJPದು. ಸೊ KS ಈಶ್ವರಪ್ಪನವರು, ನಾನು ರಂಗನಾಥನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ನಿಲ್ತೀನಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅವ್ರಿಗೆ ಯಾವ ಮುಖ ಇದೆ ಬಂದು ನನ್ನನ್ನು ಮನವೊಲಿಸಲಿಕ್ಕೆ ಈ ಥರದ ಮೋಸಗಳನ್ನು ಮಾಡ್ತಿದ್ದಾರೆ. ನಾನು 40 ವರ್ಷದಿಂದ ಪಕ್ಷದಲ್ಲಿದ್ದೇನೆ. ಅವರು KJP ಕಟ್ಕೊಂಡ್ರು, ಮಾತೃಪಕ್ಷ ಅಂತಾರೆ, ತಾಯಿಗೇನೆ ದ್ರೋಹ ಮಾಡಿದ್ರು ಅಂತ ಯಡಿಯೂರಪ್ಪನ ಮೇಲೆ ಮತ್ತೊಂದು ಬಾರಿ ಗುಟ್ರ ಹಾಕಿರ್ತಕ್ಕಂಥದ್ದು KS ಈಶ್ವರಪ್ಪನವರು. ಇದೆಲ್ಲವೂ ನೋಡ್ತಾ ಬಂದರೆ ಇನ್ನೊಂದು ಅಷ್ಟಿದೆ. ದಾವಣಗೆರೆ ಇರ್ಬೋದು, ಬೆಳಗಾವಿ ಇರ್ಬೋದು BJPನಲ್ಲಿ, ಉತ್ತರ ಕನ್ನಡ ಇರ್ಬೋದು. ಸೊ ಒಂದಷ್ಟು ಕ್ಷೇತ್ರಗಳಿದ್ದಾವೆ. ಮತ್ತು ಸುಧಾಕರ್ ಅವರು, ಇದು ಹೇಳಲೇಬೇಕು. ಸುಧಾಕರ್ ಅವ್ರಿಗೆ ವಿಶ್ವನಾಥ್ ಅವ್ರ ಮಗನಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ವಿಶ್ವನಾಥ್ ಅವರು ಭಾರಿ ಸಾಹಸ ಮಾಡಿದರು. ಅಷ್ಟಿಷ್ಟಲ್ಲ, ಕ್ಯಾಂಪೇನೇ ಮಾಡಿಬಿಟ್ಟಿದ್ರು ಅವರಲ್ಲಿ. ಅಂದರೆ ನಮ್ಮ ಮಗನಿಗೆ ಟಿಕೆಟ್ ಸಿಗುತ್ತೆ ಅಂತ. ಆದರೆ ಸುಧಾಕರ್ ಅವರು ಟಿಕೆಟ್ ತರುವಲ್ಲಿ ಯಶಸ್ವಿ ಆದರು. ಆದರೆ ಅವರಿಗೆ ಈಗ ಗೋ ಬ್ಯಾಕ್ ಸುಧಾಕರ್ ಅನ್ನೋ ಒಂದು ಕ್ಯಾಂಪೇನ್ ಶುರುವಾಗಿದೆ ಎಲ್ಲ ಕಡೆಯೂ. ಅಂದರೆ ಯಲಹಂಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 4 ಲಕ್ಷದ ಮತಗಳಿದ್ದಾವೆ. ಸೊ ಎಲ್ಲೋ ಒಂದು ಕಡೆ ಇದು ಹೊಡ್ತಾ ಬೀಳುತ್ತಾ ಸುಧಾಕರ್ಗೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಸೊ ಸುಧಾಕರ್ ಅವರು ಕೂಡ ಅಷ್ಟೊಂದೇನು ಈಸಿ ಇಲ್ಲ. ಅವರ ಎದುರಾಗಿ ರಕ್ಷಾ ರಾಮಯ್ಯನವರು ನಿಲ್ತಿದ್ದಾರೆ. ಸೊ ನೋಡಬೇಕಾಗಿತ್ತ ಏನೆಲ್ಲ ಆಗುತ್ತೆ ಅಂತ. ಈ ಡ್ರಾಮಾಗಳು ಈ ಎಲೆಕ್ಷನ್ ಮುಗಿಯೋವರೆಗೂ ಹೀಗೇ ಇರುತ್ತೆ. ಈಗ ವಿಶ್ವನಾಥ್ ಅವರನ್ನು ಯಾರು ಮನವೊಲಿಸ್ತಾರೆ, ವಿಶ್ವನಾಥ್ ಅವರು ಅವ್ರ ಜೊತೆಗೆ ಕೂಡಿ ಕೆಲಸ ಮಾಡ್ತಾರೆ, ಅದನ್ನು ಕೂಡ ನೋಡಬೇಕಾಗತ್ತೆ. ಸೊ ಕೋಲಾರದು ಒಂದು ಕಡೆ ಆಯಿತು, ಇಲ್ಲಿ BJPದು ಒಂದು ಕಡೆ ಆಯಿತು. ಇದೇ ರೀತಿ ಹಲವು ಕ್ಷೇತ್ರಗಳಿದ್ದಾವೆ ಇನ್ನೂ ಕೂಡ. ಆದರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರು ಇನ್ನೂ ಮುನಿಸಿನ ಮರೆತು ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸಭೆಗಳಲ್ಲಿ ಅರ್ಧಕ್ಕೆ ಎದ್ದೋಗುವಂಥ ಒಂದು ಕೆಲಸಕ್ಕೂ ಅವರು ಮುಂದಾಗ್ತಿದ್ದಾರೆ. ಭಾಷಣ ಮಾಡ್ತಾರೆ, ಸ್ವಲ್ಪ ತಿರ್ತಾರೆ, ಅರ್ಧಕ್ಕೆ ಹೋಗ್ತಾರೆ. ಇದು ಮುನಿಸ ಬೇಕಂತಲೇ ಮಾಡ್ತಿದ್ದಾರಾ, ಇಲ್ಲ ಟಿಕೆಟ್ ನನಗೆ ಸಿಗಲಿಲ್ಲ ಅನ್ನೋ ಒಂದು ಅವ್ರ ನೋವು ಇನ್ನೂ ಹಾಗೇ ಇದೆಯಾ, ಅವ್ರಿಗೆ ಸ್ವಂತ ಅಭ್ಯರ್ಥಿಗೆ ಅವರನ್ನು ಗೆಲ್ಸ್ಕೊಂಬರ್ಲಿಕ್ಕೆ ಅವರು ಯಾವೆಲ್ಲ ಒಂದು ತಂತ್ರನ ಹೂಡ್ತಾರ, ಅದು ಕೂಡ ನೋಡಬೇಕಾಗತ್ತೆ. ಸೊ ಪ್ರತಾಪ್ ಸಿಂಹ ಅವರು ಪ್ರತಿ ಬಾರಿ ಹೇಳ್ತಾ ಇದ್ದಿದ್ದು, ನನಗೆ ಯಾರೂ ಪ್ರತಿಪಕ್ಷದವ್ರು ಇಲ್ಲ, ನಮ್ಮ ಪಕ್ಷದಲ್ಲೇ ಪ್ರತಿಪಕ್ಷದವ್ರು ಇದ್ದರು ಅಂತೇಳಿ ಹೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಕೂಡ ನಾಟಕಗಳು ನಡೀತಾ ಇದೆ. ಇವತ್ತಿಗೆ ಇಲ್ಲಿಗೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಎರಡೂ ಪಕ್ಷಗಳು ಕೂಡ ಕೊಟ್ಟಾಗಿದೆ. ಇಲ್ಲಿಂದ ಆಚೆಗೆ ಅವರು ಚುನಾವಣಾ ಪ್ರಚಾರಕ್ಕೆ ತೊಡ್ಕೋಬೇಕಾಗತ್ತೆ. ಅವರು ಚುನಾವಣಾ ಪ್ರಚಾರದಲ್ಲಿ ಅವರು ಕಾರ್ಯನಿರತರಾಗಿ ಆ ಒಂದು ಕ್ಷೇತ್ರನ ಅವರು ಓಡಾಡಿ ಮತ ಯಾಚನೆ ಮಾಡಬೇಕಾಗತ್ತೆ. ಇದಿಷ್ಟು. ಇದರಿಂದ ಆಚೆಗೆ ನೋಡೋದಾದರೆ ಒಂದೇ ಕುಟುಂಬಕ್ಕೆ ಎಷ್ಟು ಜನ ಕೊಟ್ಟಿದ್ದಾರೆ ಟಿಕೆಟು ಅಂದರೆ, ಅತಿ ಹೆಚ್ಚು ಈ ಬಾರಿ ಪಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ
ಬರೋಬ್ಬರಿ 10-12 ಜನಕ್ಕೆ ಕೊಟ್ಟಿದ್ದಾರೆ. ಒಂದೇ ಕುಟುಂಬದಲ್ಲಿ ಬರೋಬ್ಬರಿ 10-12 ಜನಕ್ಕಿದೆ. ಮಕ್ಕಳಿಗೆ, ಅಳಿಯನಿಗೆ, ಹೆಂಡ್ತಿಗೆ ಇದೇ ಥರ ಕೊಟ್ಕೊಂಬಂದಿದ್ದಾರೆ. ಅಲ್ಲ, ಇವರಿಗೆ ಕ್ಯಾಂಡಿಡೇಟನ್ನು ಗೆಲ್ಸ್ಕೊಂಬರ್ಲಿಕ್ಕೆ ಆ ಒಂದು ಕುಟುಂಬ ಮಾತ್ರನ ಸೀಮಿತನಾ ಇಡೀ ಜಿಲ್ಲೆಗೆ? ಬೇರೆ ಯಾರೂ ಕ್ಯಾಂಡಿಡೇಟ್ಸ್ ಇಲ್ವಾ? ಇಲ್ಲಾಂದರೆ ಗೆಲ್ಲುವಂಥ ಅರ್ಹತೆ ಇದ್ದಂಥ ಕಾರ್ಯಕರ್ತರು ಯಾರು ಇಲ್ವಾ? ಅವ್ರಿಗೆ ಯಾರು ಸಿಗ್ತಿಲ್ವಾ? ಇಲ್ಲ ದುಡ್ಡು ಖರ್ಚು ಮಾಡಲಿಕ್ಕೆ ಆಗ್ತಿಲ್ವಾ? ಏನಂತ ಅರ್ಥ ಆಗ್ತಾ ಇಲ್ಲ. ಒಂದು ಜಿಲ್ಲೆ ಸಂಪೂರ್ಣವಾಗಿ ಒಂದು ಕುಟುಂಬಕ್ಕೆ ಹೋದರೆ ಉದ್ಧಾರ ಎಲ್ಲ ಆಗುತ್ತೆ, ಅಂದರೆ ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗುತ್ತೆ. ಹೆಂಡ್ತಿ ಎಮ್ ಎಲ್ ಎನೋ MLCನೋ ಇಲ್ಲ MP ನೋ ಆಗ್ತಾರೆ, ಇಲ್ಲ ಗಂಡ ಆಗಿರ್ತಾರೆ, ಇಲ್ಲ ಮಕ್ಕಳಾಗ್ತಾರೆ. ಆದರೆ ಕಂಡ್ರೆ ಮಗ ನೋಡಬೇಕಿಲ್ಲಿ ಕನ್ನಡ ಮಾತಾಡೋಕ್ಕೆ ಸರಿಯಾಗಿ ಬರಲ್ಲ ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನೂ ಚಿಕ್ಕ ಹುಡುಗ ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಂದರೆ ಏನು ಅರ್ಥ ಇದಕ್ಕೆ? ಬೇರೆ ಏನು ಆ ಜಿಲ್ಲೆಯಲ್ಲಿ ಏನೋ ಬೇರೆ ಯಾರು ಇಲ್ವಾ? ಏನು ಕ್ಯಾಂಡಿಡೇಟ್ಸ್ ಇಲ್ವಾ? ಸೊ ಇಷ್ಟೆಲ್ಲ ಕೂಡ ಗೊಂದಲಗಳಿದ್ದಾವೆ. ನನಗೆ ಗೊತ್ತಿರೋ ಪ್ರಕಾರ, ನಮ್ಮ ಒಂದು ವಿಶ್ಲೇಷಣೆ ಪ್ರಕಾರ, ಈ ಬಾರಿ ಎರಡೂ ಪಕ್ಷದಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಬರೋದು, ಎರಡೂ ಪಕ್ಷದಲ್ಲಿ ಅವರವರ ಕಾಲನ್ನು ಅವರವರೇ ಎಳ್ಕೊಳ್ಳೋ ಒಂದು ರೀತಿಗೆ ಹೋಗ್ತಾ ಇದೆ. ಯಾಕೋ ಟಿಕೆಟ್ ಸಿಗದೇ ಇದ್ದವರು ಖಂಡಿತವಾಗಿ ಇನ್ನೊಂದು ಪಕ್ಷಕ್ಕೆ ಒಳಗೆ ಸಪೋರ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದು ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಕೂಡ ಗೊತ್ತಾಗೋದಿಲ್ಲ. ಕೊನೆವರೆಗೂ ಅದು ಆಗುವಂಥ ಚಾನ್ಸಸ್ಸು ತುಂಬ ಇದೆ. ಯಾಕಂದರೆ ಕುಟುಂಬ ರಾಜಕಾರಣ ನಿರ್ಮೂಲನೆ ಆಗೋವರೆಗೂ ಅಭಿವೃದ್ಧಿ ಕಾರ್ಯಗಳು ಆಗೋದೇ ಇಲ್ಲ. ಅಪ್ಪ MLA ಆದರೆ ಮಗನೂ MLA ಆಗಬೇಕಾಗಿಲ್ಲ, ಮಗ ರಾಜಕಾರಣಿ ಆಗಬೇಕಾಗಿಲ್ಲ, ಬೇರೆ ಏನೋ ಮಾಡ್ಬೋದು. ಸೊ ಈ ಪದ್ಧತಿಯನ್ನು ಮೊದಲು ತೆಗಿಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಗುತ್ತೆ, ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟ್ ಬರುತ್ತೆ, ಅವರು ಟಿಕೆಟ್ ಹಂಚಿಕೆ ಮಾಡಿರೋ ವಿಚಾರದಲ್ಲಿ ನೋಡೋದಾದರೆ ಗೊಂದಲಗಳು ಹಾಗೇ ಇದೆ. ಬೂದಿ ಮುಚ್ಚಿದ ಕೆಂಡ ಥರ ಹಾಗೇ ಇದೆ. ನೋಡಬೇಕಾಗತ್ತೆ. ನೋಡ್ತಾ ಇರಿ ಬುಲೆಟಿನ್ ಎಕ್ಸ್ಪ್ರೆಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಈ ಥರದ ಅತಿ ಮುಖ್ಯವಾದ ವಿಚಾರಗಳನ್ನು ನಾವು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇರ್ತೀವಿ ಅಂತ ಹೇಳ್ತಾ ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.